ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರು ನಮ್ಮ ಜಗತ್ತಿನಲ್ಲಿರುವಂಥ ಹಿಂದೂಗಳಿಗೊಂದು ಮಾತು ಕೊಟ್ಟಿದ್ದರು. ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ ಅಂದರೆ, ಅವರು ಭಾರತಕ್ಕೆ ಬರ್ತೀನಂದರೆ ಅವರಿಗೆ ಪೌರತ್ವ ಕೊಡಬೇಕನ್ನುವಂಥದ್ದು ಸಿ ಎದ ಒಂದು ವಿಚಾರ. ಅದನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಜಾರಿ ಮಾಡಿದ್ದಾರೆ. ಅಂದರೆ ಜಗತ್ತಿನಲ್ಲಿ ಎಲ್ಲ ಹಿಂದೂಗಳಿಗೆ ಸುರಕ್ಷತೆ ಭಾರತ ಕೊಡ್ತದೆ ಅನ್ನೋಂಥ ವಿಶ್ವಾಸ ಇವತ್ತು ಪಾಕಿಸ್ತಾನದಲ್ಲಿರೋ ಹಿಂದೂಗಳಿರ್ಬೋದು, ದಲಿತರಿರ್ಬೋದು, ಅಫ್ಘಾನಿಸ್ತಾನದಲ್ಲಿರೋ ಹಿಂದೂ ಸಿಖ್ರಿರ್ಬೋದು, ಬಾಂಗ್ಲಾದಲ್ಲಿರುವಂಥ ಹಿಂದೂಗಳು, ದಲಿತರು, ಸಿಖ್ರಿರ್ಬೋದು, ಅವರಿಗೆ ಅಲ್ಲಿ ಸುರಕ್ಷತೆ ಇಲ್ಲ. ಅಲ್ಲಿ ದಿನಾಲೂ ಮತಾಂತರ ಆಗ್ತಾಯಿದೆ. 15-16% ಪಾಕಿಸ್ತಾನದಲ್ಲಿ ಹಿಂದೂಗಳಿದ್ದರು ಸ್ವತಂತ್ರ ಭಾರತದ ಪೂರ್ವದಲ್ಲಿ. ಇವತ್ತು 2%ಗೆ ಬಂದಿದೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಸುರಕ್ಷತೆ ಭಾರತ ಕೊಡಬೇಕು ಅನ್ನೋಂಥ ಭಾಳ ಒಳ್ಳೆಯ ನಿರ್ಣಯ ಮಾಡಿದ್ದಾರೆ. ನಾವು ಇದನ್ನು ಸ್ವಾಗತ ಮಾಡ್ತೀವಿ. ಪ್ರಧಾನಮಂತ್ರಿಗಳು ಏನು ಕಳೆದ 5 ವರ್ಷದ ಹಿಂದೆ ಈ ದೇಶದ ಜನರಿಗೆ 2019ರಲ್ಲಿ ವಚನ ಕೊಟ್ಟಿದ್ದರು, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತೇಳಿ. ಕಾಶ್ಮೀರದ 370 ನಾವು ತೆಗಿತೀವಿ ಅಂತ ಹೇಳಿದ್ದೀವಿ. ತ್ರಿಬಲ್ ತಲಾಖ್ ನಾವು ತೆಗಿತೀವಿ ಅಂತ ಹೇಳಿದ್ದೀವಿ. ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಎಲ್ಲನೂ ನಾವು ಯಶಸ್ವಿಯಾಗಿ 5-10 ವರ್ಷದ ನರೇಂದ್ರ ಮೋದಿಯವರ ಸರ್ಕಾರ ಎಲ್ಲನೂ ಈಡೇರಿಸಿದೆ. ಇನ್ನು ಮುಂದಿನ ದಿವಸದಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ನಿಶ್ಚಿತವಾಗಿ ಬರ್ತದೆ. ನಾವು ಕಾಮನ್ ಸಿವಿಲ್ ಕೋಡ್ ತೊಗೊಂಡು ಬರ್ತೀವಿ. ಎಲ್ಲರಿಗೂ ಒಂದೇ ಲಗ್ನ ಆಗಬೇಕು, 2 ಮಕ್ಕಳು ಆಗಬೇಕು ಅನ್ನೋಂಥ ಕಾನೂನು ಈ ದೇಶದಲ್ಲಿ ಜಾರಿ ಆಗುತ್ತೆ.